ಹಲೋ ಎವ್ರಿವನ್. ಸೀಕ್ವೆನ್ಸ್ ಅಂಡ್ ಸೀರೀಸ್ ಚಾಪ್ಟರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ವಿ ಅಲ್ವಾ ನಿನ್ನೆ. ಇವತ್ತು ಕಂಟಿನ್ಯೂ ಮಾಡೋಣ. Third term of GP is 42. Product of first 5 terms. Third term ಅಂದ್ರೆ AR square is 42 ಆಯ್ತು. ಅವರು ಫಸ್ಟ್ 5 ಟರ್ಮ್ಸ್ ಕೇಳಿದ್ದಾರೆ. ಅಂದ್ರೆ AR square, AR cube, AR power 4. ಇದು ಫಸ್ಟ್ 5 ಟರ್ಮ್ಸ್ ಆಯ್ತಾ. ಇದು A power 5 ಆಯ್ತು. R power ಎಷ್ಟಾಯ್ತು? 1, 2, 3, 4, 5, 6, 10 ಆಯ್ತು. ನಾನು ಇದನ್ನ AR square power 5 ಅಂತ ತಗೊಳ್ಬೋದಾ? 5 2s are 10, A power 5. ಕರೆಕ್ಟಾ? ನಮ್ಗೆ AR square ವ್ಯಾಲ್ಯೂ ಗೊತ್ತು 42 ಅಂತ. ಸೊ 42 power 5 ಆಪ್ಷನ್ ಬಿ. Next problem. If A1, A2, A3 with A1 greater than 0 are in GP with common ratio R, value of R with the inequality 9A1 plus 5A3 greater than 14A2 holds cannot lie in the interval ಅಂತ ಇದೆ. ಈ A1, A2, A3 ಇದೆಯಲ್ಲ, A1 ಅಂದ್ರೆ A, ನೆಕ್ಸ್ಟ್ A3 ಅಂದ್ರೆ AR ಸ್ಕ್ವೇರ್, A2 ಅಂದ್ರೆ AR. ಸೊ ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5AR ಸ್ಕ್ವೇರ್ 14AR. ಸೊ A ಥ್ರೂ ಔಟ್ ಕಾಮನ್ ಆಗುತ್ತೆ. ನಾನು ಎಲಿಮಿನೇಟ್ ಮಾಡ್ಬೋದು. 9 ಪ್ಲಸ್ 5R ಸ್ಕ್ವೇರ್ 14R. ನಾನು ಇದನ್ನ 5R ಸ್ಕ್ವೇರ್ ಮೈನಸ್ 14R ಪ್ಲಸ್ 9 is equal to 0 ಅಂತ ಇಕ್ವೇಟ್ ಮಾಡಿ ನಾನು ಸಾಲ್ವ್ ಮಾಡ್ತೀನಿ. 9 5s are 45. 9 plus 5 14. ಕರೆಕ್ಟಾ? 5R ಸ್ಕ್ವೇರ್ ಮೈನಸ್ 9R ಮೈನಸ್ 5R ಪ್ಲಸ್ 9 is equal to 0. ಇದು ಮಾಡ್ತೀನಿ. 5R ಕಾಮನ್, R ಮೈನಸ್ 1. ಇಲ್ಲಿ ಮೈನಸ್ 9 ಕಾಮನ್ ತಗೊಂಡ್ರೆ R ಮೈನಸ್ 1 is equal to 0. So 5R minus 9 into R minus 1 is equal to 0. ಆಯ್ತು. ಈಗ R is equal to 1, ಇನ್ನೊಂದು R is equal to 9/5 ಆಯ್ತು. ಕರೆಕ್ಟಾ? ಅಂಡ್ ಇದು ಇದೆಯಲ್ಲ, ಈ 5R ಸ್ಕ್ವೇರ್ ಮೈನಸ್ 14R ಪ್ಲಸ್ 9 ಇದು ಪ್ಯಾರಬೋಲಾದ ಇಕ್ವೇಶನ್ ಆಗಿರುತ್ತೆ. ಸೊ ಪ್ಯಾರಬೋಲಾದ ಇಕ್ವೇಶನ್ ಅಲ್ಲಿ ಇದು ಅಪ್ವರ್ಡ್ ಓಪನಿಂಗ್ ಇರುತ್ತೆ. ಆ ತರ ಇದ್ದಾಗ ಇನ್ಇಕ್ವಾಲಿಟಿ ಹೋಲ್ಡ್ ಫಾರ್ R less than 1 and R greater than 9/5 ಗೆ the inequality hold ಆಗುತ್ತೆ, which means
ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 9/5 ಅಂತ ಆಗತ್ತೆ. ಅಂದ್ರೆ ಈ 1 ಎಕ್ಸ್ಕ್ಲೂಡ್ ಮಾಡಿ 9/5ಗೆ ಹೋಲ್ಡ್ ಆಗಲ್ಲ ಅಂತ ಆಗತ್ತೆ. ಆಪ್ಷನ್ ಡಿ. ಅವ್ರು ಅದನ್ನೇ ಕೇಳಿದ್ ಯಾವ ಇಂಟರ್ವಲ್ ಅಲ್ಲಿ ಹೋಲ್ಡ್ ಆಗಲ್ಲ ಅಂತ. Next problem. If ABCD are in GP, B minus C whole square plus C minus A whole square plus B minus D whole square. Okay. ಈಗ A, B, C GP ಅಲ್ಲಿದ್ರೆ B square is equal to AC. ಇನ್ನೊಂದು B, C, D GP ಅಲ್ಲಿದ್ರೆ C square is equal to BD. ನಾವಿದನ್ನ ಒನ್ ಆಫ್ ದ ಪ್ರಾಪರ್ಟೀಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ಕರೆಕ್ಟಾ? ಈಗ ನಾನು B minus C whole square plus C minus A whole square plus B minus D whole square. ನಾನು ಇದನ್ನ ಏನ್ ಮಾಡ್ತೀನಿ, ಎಕ್ಸ್ಪಾಂಡ್ ಮಾಡಿ ಸಾಲ್ವ್ ಮಾಡ್ತೀನಿ. ಕಾಮನ್ ಟರ್ಮ್ಸ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಅಂತ. -2BC plus C square plus A square minus 2AC plus B square plus D square minus 2BD. ಸೊ 2 B square ಇದೆ, 2 C square ಇದೆ, ಕರೆಕ್ಟಾ? ಸೊ ಇದು 2B square plus 2C square plus A square plus D square ಆಗುತ್ತೆ. ಇನ್ನು ನೆಕ್ಸ್ಟ್ -2BC -2AC -2BD ಆಯ್ತು. BD is equal to C square ಅಂತ ಗೊತ್ತು, AC is equal to B square ಅಂತ ಗೊತ್ತು. ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2B square plus 2C square plus A square plus D square minus 2BC. AC ಅಂದ್ರೆ B square ಅಂತ ಆಯ್ತು, BD ಅಂದ್ರೆ C square ಆಯ್ತು. ಸೊ ಈ ಟರ್ಮ್ಸ್ ಕ್ಯಾನ್ಸಲ್ ಆಗೋಯ್ತು, ಕರೆಕ್ಟಾ? ಬಟ್ ನಮ್ಗೆ BC ಇದೆ, ನಮ್ಗೆ BD ಆಗ್ಬೇಕು. BC is equal to BC ಹೇಗ್ ತಗೊಳ್ಳೋದು ನೋಡೋಣ, ಬರತ್ತಾ ಅಂತ ನೋಡೋಣ. ಯಾಕಂದ್ರೆ ಆವಾಗ ನನ್ಗೆ A minus D whole square ಮಾಡ್ಬೋದು. ಸೊ ಫಸ್ಟ್ ಟರ್ಮ್ ಇಸ್ A, ಇದು ಫಸ್ಟ್ ಟರ್ಮ್. B is AR, ಕರೆಕ್ಟಾ? C AR square, ಥರ್ಡ್ ಟರ್ಮ್. D AR cube. ಈಗ ನಾನು ಸಬ್ಸ್ಟಿಟ್ಯೂಷನ್ ಮಾಡ್ತೇನೆ. ಎಲ್ಲಿಗೆ? ನನ್ಗೆ ಬಿ ಸಿ ಗೆ ವ್ಯಾಲ್ಯೂ ಬೇಕಾಗಿರೋದು. ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಬಿ ಇಂಟು ಸಿ ಅಂತ ಮಾಡಿದ್ರೆ ನನ್ಗೆ AR ಇಂಟು AR ಸ್ಕ್ವೇರ್ ಆಗುತ್ತೆ. ಅಂದ್ರೆ A ಸ್ಕ್ವೇರ್ R ಕ್ಯೂಬ್ ಆಯ್ತು, ಕರೆಕ್ಟಾ? ಈಗ ಈ A ಸ್ಕ್ವೇರ್ R ಕ್ಯೂಬ್ ನಾನು ಇಲ್ಲಿಗೆ A ಮಲ್ಟಿಪ್ಲೈ ಮಾಡಿದ್ರೆ ಆಗತ್ತೆ. ಸೊ AD ಮಾಡಿದ್ರೆ ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನನ್ಗೆ A ಇಂಟು ಡಿ ಮಾಡಿದ್ರೆ A ಸ್ಕ್ವೇರ್ R ಕ್ಯೂಬ್ ಆಯ್ತು. ಅವಾಗ ನನ್ಗೇನಾಯ್ತು, AD is equal to BC ಆಯ್ತು. ಸೊ ಇದೇನಾಗತ್ತೆ, A ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ 2AD ಅಂತ ಆಗತ್ತೆ. ಸೊ ಇದನ್ನ ನಾನು A ಮೈನಸ್ ಡಿ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಇದು ನನ್ಗೆ ಆಪ್ಷನ್ ಅಲ್ಲಿ ಇದೆ. ಯಾವ ಆಪ್ಷನ್ ಇದೆ? ಆಪ್ಷನ್ ಡಿ. ಆಪ್ಷನ್ ಡಿ is my answer.
ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Find the sum of n terms and sum of first 5 terms of the geometric series. First a is equal to 1, ar by a ಅಂದ್ರೆ 2 by 3 ಅಂದ್ರೆ r is equal to 2 by 3 ಆಯ್ತು, ಕರೆಕ್ಟಾ? ಈಗ Sn is equal to a into 2 by 3 is less than 1 ಅಲ್ವಾ? 1 minus r power n by 1 minus r ಆಗೋಯ್ತು, ಕರೆಕ್ಟಾ? ಅಂದ್ರೆ a is 1, so 1 minus 2 by 3 power n by 1 minus 2 by 3. So 1 minus 2 by 3 ಅಂದ್ರೆ 1 by 3, which is 3. 3 into 1 minus 2 by 3 power n. ಇದು ಹೋಲ್ಗಿದೆ, ಒಂದು ಟರ್ಮ್ಗಲ್ಲ. ಓಕೆನಾ? ಸಮ್ ಆಫ್ ಇದು ಸಮ್ ಆಫ್ n ಟರ್ಮ್ಸ್ ಆಯ್ತು. ಇನ್ನು ಫಸ್ಟ್ 5 ಟರ್ಮ್ಸ್ಗೆ ಅಂದ್ರೆ S5 ಆಗತ್ತೆ. ಸೊ 3 into 1 minus 2 power 5 by 3 power 5 ಆಗೋಯ್ತು, ಕರೆಕ್ಟ್ ಇದೆಯಾ? ಸೊ 3 into 1 minus 2 ಇಲ್ಲಿದೆ, ಫಸ್ಟ್ ಆಪ್ಷನ್ ಅಲ್ಲಿದೆ. ನೆಕ್ಸ್ಟ್ ಯಾವ ಆಪ್ಷನ್ ಇಲ್ಲ. ಪ್ರೊಬ್ಯಾಬ್ಲಿ 211 ನಮ್ಗೆ ಆನ್ಸರ್ ಬರುತ್ತೆ, ಚೆಕ್ ಮಾಡೋಣ. ಸೊ ಇದು 3 power 5 minus 2 power 5 ಆಗೋಯ್ತು. ಇದು 3 power 5 ಆಗೋಯ್ತು, ಕರೆಕ್ಟಾ? ಸೊ 3 3s are 9, 9 9s are 81. ಸೊ ಇದು 3 1 ಕ್ಯಾನ್ಸಲ್ ಮಾಡ್ಬೋದು. ಸೊ ಇದು 4 ಆಗುತ್ತೆ. 81 into 3 ಅಂದ್ರೆ 8 3s are 24 plus 3 243 ಆಯ್ತು. ಸೊ 243, 2 2s are 4, 4 4s are 16, 16 2s are 32. 1 4 minus 1 211 by 81, ಕರೆಕ್ಟ್ ಇದೆ. ಸೊ this and this goes with the option A. Next problem. In a GP of even number of terms, sum of all term is 5 times the sum of odd terms. Okay, ಇಲ್ಲಿ ನೋಡಿ, odd terms ಇದು sum 5 times ಮಾಡಿದ್ರೆ ಎಲ್ಲಾ ಟರ್ಮ್ಸ್ ಸಮ್ ಆಗತ್ತಂತೆ. ಕಾಮನ್ ರೇಷಿಯೋ ಕೇಳ್ತಾ ಇದ್ದಾರೆ. ಈವನ್ ನಂಬರ್ ಆಗಿರೋದ್ರಿಂದ 2n ಟರ್ಮ್ಸ್ ಇರುತ್ತೆ, ಈವನ್ ಆಗಿರೋದ್ರಿಂದ. ಓಕೆನಾ? ಸೊ ಈ ಎ ಆರ್ ಸ್ಕ್ವೇರ್ ಈ ತರ ಇದ್ರೆ ಲಾಸ್ಟ್ ಟರ್ಮ್ n ಮೈನಸ್ 1, n ಪ್ಲೇಸ್ ಅಲ್ಲಿ 2n ಇದೆ. ಸೊ ಅದು 2n ಮೈನಸ್ 1 ಆಗತ್ತೆ, ಕರೆಕ್ಟಾ? ಸೊ ಇದು ಸೀಕ್ವೆನ್ಸ್. ಇನ್ನು ಇದರಲ್ಲಿ ಆಡ್ ಅಂದ್ರೆ ಫಸ್ಟ್ ಟರ್ಮ್ ಆಡ್, ಎ ಆರ್ ಸ್ಕ್ವೇರ್ ಆಡ್. ಸೊ ಇದು ಇವನ್, ಹಾಗಾಗಿ ಎ ಆರ್ 2n minus 2 is odd terms, ಕರೆಕ್ಟಾ? ಇನ್ನು ನಮ್ಗೆ ಸಮ್ ಆಫ್ ಆಲ್ ಟರ್ಮ್ಸ್ ಏನು? Sn is equal to a into 1 minus r power n by 1 minus r ಬಂದ್ರೆ ಇಲ್ಲಿ ಆಡ್ ಟರ್ಮ್ಸ್ ಅಲ್ಲಿ ಏನಾಗತ್ತೆ? ಎ 1 minus r square power n by
1 ಮೈನಸ್ ಆರ್ ಸ್ಕ್ವೇರ್ ಅಥವಾ ಆರ್ ಸ್ಕ್ವೇರ್ ಮೈನಸ್ 1. ಓಕೆನಾ? ಈಗ ರೇಷಿಯೋ ಕೇಳ್ತಾ ಇದ್ದಾರೆ. ಸಮ್ ಆಫ್ ಆಲ್ ಟರ್ಮ್ಸ್ ಈಸ್ 5 ಟೈಮ್ಸ್ ಸಮ್ ಆಫ್ ಆಡ್ ಟರ್ಮ್ಸ್ಗೆ. ಕರೆಕ್ಟಾ? ಸೊ ಎ ಇಂಟು 1 ಮೈನಸ್ ಆರ್ ಪವರ್ ಎನ್ by 1 minus r, which is equal to 5 times a into 1 minus r power 2n by 1 minus r square ಇದೆ. a ಕಾಮನ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಈಗ ಇದು 1 ಮೈನಸ್ ಆರ್ ಪವರ್ ಎನ್ ಆದ್ರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ತರ ಇದೆ ಇದು. ಸೊ ಇದಿದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಅಂದ್ರೆ ಎ ಪ್ಲಸ್ ಆರ್ 1 ಪ್ಲಸ್ ಆರ್ ಪವರ್ ಎನ್ ಇಂಟು 1 ಮೈನಸ್ ಆರ್ ಪವರ್ ಎನ್ ಆಗತ್ತೆ. ಇಲ್ಲಿ 1 ಪ್ಲಸ್ ಆರ್ ಇಂಟು 1 ಮೈನಸ್ ಆರ್ ಆಗುತ್ತೆ. ಕರೆಕ್ಟಾ? ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಸೊ 1 ಪ್ಲಸ್ ಆರ್ ಇಸ್ ಈಕ್ವಲ್ ಟು 5 into 1 plus r power n. ಇಲ್ಲಿ 2n ಟರ್ಮ್ಸ್ ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು n 2n ಆಗತ್ತೆ. ಓಕೆನಾ? ಫಾರ್ ದ ಟರ್ಮ್ ಆಫ್ n ಟರ್ಮ್ಸ್. ಇಲ್ಲಿ ಈವನ್ ಟರ್ಮ್ಸ್ ಇದೆಯಲ್ಲ, ಹಾಗಾಗಿ ಇಲ್ಲಿ 2n ಆಗತ್ತೆ. ಸೊ ಇಲ್ಲಿ ಕೂಡ 2n ಆದ್ರೆ ಇಲ್ಲೇ ಕ್ಯಾನ್ಸಲ್ ಆಗಿ ಹೋಗಿ ಬಿಡುತ್ತೆ. ಕರೆಕ್ಟಾ? ಸೊ ಇಲ್ಲಿ ನನ್ಗೆ ಈ ಟರ್ಮ್ ಉಳಿಯಲ್ಲ. ಸಿನ್ಸ್ n is equal to 2n. ಓಕೆನಾ? ಸೊ ಅಲ್ಲಿ ನಾವು ಏನಾಗುತ್ತೆ, ಈಗ ಕರೆಕ್ಟ್ ಆಯ್ತು. ಸೊ 1 ಪ್ಲಸ್ ಆರ್ ಇಸ್ ಈಕ್ವಲ್ ಟು 5. ನಾವು ಆರ್ ಇಸ್ ಈಕ್ವಲ್ ಟು 5 ಮೈನಸ್ 1 ರಿಅರೇಂಜ್ ಮಾಡಿದಾಗ ವಿಚ್ ಇಸ್ ಈಕ್ವಲ್ ಟು 4. 4 ಇಸ್ ಇನ್ ಆಪ್ಷನ್ ಸಿ. ಇಲ್ಲಿ ಮಿಸ್ ಮಾಡ್ಕೊಂಡೆ ನಾನು 2n ಯಾಕೆ ಬರ್ತಿದೆ ಅಂದ್ರೆ ಈವನ್ ನಂಬರ್ ಆಫ್ ಟರ್ಮ್ಸ್ ಇದೆ ಅಂತ. ಸೊ n ಯೂಶಲಿ ಆಡ್ ನಂಬರ್ ಆಫ್ ಟರ್ಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈವನ್ ನಂಬರ್ ಆಫ್ ಟರ್ಮ್ಸ್ ಬಂದಾಗ 2n.
Okay, next problem. Sum of first three terms is 16. The next three terms is 128. Sum of n terms ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ತ್ರೀ ಟರ್ಮ್ಸ್ ಅಂದ್ರೆ ಎ ಆರ್ ಸ್ಕ್ವೇರ್ ಅಂದ್ರೆ 16. ನೆಕ್ಸ್ಟ್ ಎ ಆರ್ ಕ್ಯೂಬ್, ಎ ಆರ್ ಪವರ್ 4, ಎ ಆರ್ ಪವರ್ 5, 128. ಕರೆಕ್ಟಾ? ನಾನು ಎನ್ ಟರ್ಮ್ಸ್ ಬೇಕು, ನಾನು ಡಿವೈಡ್ ಮಾಡ್ತೀನಿ, ರೇಷಿಯೋ ತಗೋತೀನಿ. ಐ ಕ್ಯಾನ್ ಗೆಟ್ ಆರ್ ಅನ್ನೋ ಕಾನ್ಫಿಡೆನ್ಸ್ಗೆ ಲೆಟ್ ಸಿ ಏನ್ ಸಿಗತ್ತೆ ಅಂತ. ಎ ಆರ್ ಕ್ಯೂಬ್ ಪ್ಲಸ್ ಎ ಆರ್ ಪವರ್ 4 ಪ್ಲಸ್ ಎ ಆರ್ ಪವರ್ 5 ಇಸ್ ಈಕ್ವಲ್ ಟು 16/128. ನೀವು ರೇಷಿಯೋ ತಗೊಳ್ಳೋದ್ರಿಂದ ನೀವು ನ್ಯೂಮರೇಟರ್ ಡಿನೋಮಿನೇಟರ್ ಆ ಕಡೆ ಈ ಕಡೆ ಆದ್ರೂ ಏನಾಗಲ್ಲ. ಕಾಮನ್ ಟರ್ಮ್ ಇಸ್ ಎ, ಸೊ 1 ಪ್ಲಸ್ ಆರ್ ಸ್ಕ್ವೇರ್ ಕಾಮನ್ ತೆಗೆದು ಇಲ್ಲಿ ಎ ಆರ್ ಕ್ಯೂಬ್ ಕಾಮನ್ ತೆಗಿಬಹುದು ನಾನು, ಮತ್ತೆ 1 ಪ್ಲಸ್ ಆರ್ ಸ್ಕ್ವೇರ್ ಉಳಿಯುತ್ತೆ. ಹಿಯರ್ ಎ ಇಸ್ ಕಾಮನ್, ಇದು ಕಾಮನ್, ಸೊ ಇಟ್ ಇಸ್ 16/128 ಆಗೋಯ್ತು. ನಾನು ಆರ್ ಕ್ಯೂಬ್ ರಿಅರೇಂಜ್ ಮಾಡಿದ್ರೆ 128/16, ಸೊ 16 8s 128 ಬರುತ್ತೆ. ಆರ್ ಇಸ್ ಈಕ್ವಲ್ ಟು 2 ಆಯ್ತು. ಕರೆಕ್ಟಾ? ಇನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಇಂಟು 1 ಪ್ಲಸ್ 2 ಸ್ಕ್ವೇರ್ ಮಾಡಿದ್ರೆ 16 ಅಂತ ಗೊತ್ತಿದೆ ನನಗೆ, ಇದನ್ನ ತಗೊಂಡು ಬಂದಿದ್ದೇನೆ. ಸೊ 4 6 7 7a is equal to 16. A is equal to 16/7. ಇನ್ನು ಸಮ್ ಆಫ್ ಎನ್ ಟರ್ಮ್ಸ್ ಕೇಳಿದ್ದಾರೆ. ಎನ್ ಟರ್ಮ್ಸ್ಗೆ ಎ ಇಂಟು 1 ಮೈನಸ್ ಆರ್ ಇಸ್ 2 ಪವರ್ ಎನ್, 2 ಇಸ್ ಗ್ರೇಟರ್ ಇದರಿಂದ 2 ಪವರ್ ಎನ್ ಮೈನಸ್ 1 ಆಗತ್ತೆ, ಬೈ 2 ಮೈನಸ್ 1 ಇಸ್ 1. ಸೊ ಇದು ಆಪ್ಷನ್ ಎ. Next problem. How many terms? 1 plus 4 16 5 4 6 1 ಬರುತ್ತೆ ಅಂತ. ಸೊ ಸಮ್ ಕೊಟ್ಟಿದ್ದಾರೆ, ಸಮ್ 5 4 6 1 ಅಂತ. ಎ ಎಷ್ಟು 1, ಕರೆಕ್ಟಾ? ಅಂಡ್ ಆರ್ ಎಷ್ಟು, ಸೆಕೆಂಡ್ ಟರ್ಮ್ ಇಸ್ 4, 4/1 ಅಂದ್ರೆ 4 ಆಯ್ತು. ಕರೆಕ್ಟಾ? ಈಗ ಎನ್ ಗೊತ್ತಿಲ್ಲ, ಸೊ ಎ ಇಂಟು ಆರ್ ಜಾಸ್ತಿನೇ, ಸೊ ಆರ್ ಪವರ್ ಎನ್ ಮೈನಸ್ 1/r-1 ಆಗೋಯ್ತು. ಎಸ್ ಎನ್ ಅಂದ್ರೆ 5 4 6 1 ಇಂಟು 1 ಇಸ್ ಈಕ್ವಲ್ ಟು 1 ಇಂಟು 4 ಪವರ್ ಎನ್ ಮೈನಸ್ 1/3. ಹೌದಾ? ಈಗ ಇದು 5 4 6 1 ಇಂಟು 3 ಇಸ್ ಈಕ್ವಲ್ ಟು 4 ಪವರ್ ಎನ್ ಮೈನಸ್ 1 ಆಯ್ತು. 3 1s 3 6 3s 18, 1 ಕ್ಯಾರಿ, ಇದು 3 1 ಕ್ಯಾರಿ, 5 3s 1 6 3 8 3 ಆಯ್ತು. ಪ್ಲಸ್ 1 ಆಗತ್ತೆ, 1 ಈ ಕಡೆ ಬಂದ್ರೆ ಇಸ್ ಈಕ್ವಲ್ ಟು 4 ಪವರ್ ಎನ್ ಆಯ್ತು. ಸೊ 1 6 3 8 4 ವಿಲ್ ಬಿ ಈಕ್ವಲ್ ಟು 4 ಪವರ್ ಎನ್. ಐ ನೋ 4 ಪವರ್ 7 ಇಸ್ ಈಕ್ವಲ್ ಟು 1 6 3 8 4 ಅಂತ ನನಗೆ ಗೊತ್ತು. ಹಾಗಾಗಿ ಎನ್ ಇಸ್ ಈಕ್ವಲ್ ಟು 7. ಆಪ್ಷನ್ ಬಿ. ನಿಮಗ್ ಗೊತ್ತಿಲ್ಲ ಅಂತಂದ್ರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಸೊ 4 ಇಂದ ಮಾಡಿ. 4 4s 16, 0 4 9 4s 36 24, 4 6, so 4 1s 0s 4 2s 4 4s 4 2s 4
4 5s are 20, 4 6 are 24. 4 5s are 24, 6 are 24, 4 4s are 16, 4 1s are 4 6s are 4 4s are 4 1s are 1 2 3 4 5 6 7. ಹಾಗಾಗಿ 4 ಪವರ್ 7 ಈ ತರ ನೀವು ಫೈಂಡ್ ಔಟ್ ಮಾಡಬಹುದು ಕ್ವಿಕ್ ಆಗಿ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣವಾ. The ratio of the sum of first 3 terms to the sum of first 6 terms is 125 by 162. Sum of 3 terms go, sum of first 6 terms go ratio ಏನಿದೆ 125 by 152 ಇದೆ. ಕರೆಕ್ಟಾ? ಈಗ ಅವ್ರಿಗೆ R ಬೇಕಾಗಿದೆ. ಸೊ ಇದು A R cube minus 1 by R minus 1. ಇದು A R power 5 minus 1 by R minus 1. R minus 1 common, A common. So, 6 terms ಅಂದ್ರೆ 6 ಅಲ್ವಾ? ಸಾರಿ. ಸೊ ಇದೇನಾಯ್ತು? R cube minus 1 by R power 6 minus 1 ಆಯ್ತು. 125 by 152 ಆಯ್ತು. A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಿದ್ರೆ R ಕ್ಯೂಬ್ ಸ್ಕ್ವೇರ್ ಆಯ್ತು. ಓಕೆನಾ? ಸೊ R ಕ್ಯೂಬ್ ಮೈನಸ್ 1 ಬೈ ಇದು R ಕ್ಯೂಬ್ ಮೈನಸ್ 1 ಇಂಟು R ಕ್ಯೂಬ್ ಪ್ಲಸ್ 1 ಆಗತ್ತೆ. is equal to 125 by 152. ಇದು ಕ್ಯಾನ್ಸಲ್ ಆಗೋಯ್ತು. ಅವಾಗ ಏನಾಯ್ತು? R ಕ್ಯೂಬ್ ಪ್ಲಸ್ 1 is equal to 152 by 125 ಆಗೋಯ್ತು. ಈಗ R ಕ್ಯೂಬ್ is equal to 152 by 125 minus 1. ಕರೆಕ್ಟಾ? ಈ ಪ್ಲಸ್ 1 ಈ ಕಡೆ ಬಂದಾಗ ಮೈನಸ್ 1. ಹಾಗಾಗಿ 152 minus 125 by 125 ಆಗುತ್ತೆ. ಸೊ ಇದು 27 ಆಗತ್ತೆ. ಅಂದ್ರೆ R cube is equal to 27 by 125, which is nothing but R. Cube root of 27 is 3, 125 is 5. So 3 by 5 is the common ratio, option C. Next problem. Lengths of 3 unequal edges of a rectangle solid block are in GP. Volume of the block is 216. Total surface area is 252. Volume is length into breadth into height. ಇದು 216 ಅಂತೆ. ಇನ್ನು total surface area 2 times length breadth plus breadth height plus height length. ಇದು 252. They are in GP ಅಂದ್ರೆ AR and A by R ತಗೋಬಹುದು. A by R, AR ಅಂತ. ಸೊ ಈಗ ವಾಲ್ಯೂಮ್ ಏನಾಗತ್ತೆ? A by R, AR is 216 ಆದ್ರೆ ಈ R ಕ್ಯಾನ್ಸಲ್ ಆಗತ್ತೆ. A cube is 216. A will be 6. ಓಕೆನಾ? ಇನ್ನು ಟೋಟಲ್ ಸರ್ಫೇಸ್ ಏರಿಯಾ ಇದೆಯಲ್ಲ 252 is equal to 2 times length A by R, breadth A plus A into AR plus AR into A by R. ಈ ತರ ಇರುತ್ತೆ. R ಕ್ಯಾನ್ಸಲ್ ಇಲ್ಲಿ ಏನಾಗತ್ತೆ? 252 by A ಆಯ್ತು, 2 ಆಯ್ತು. ಇನ್ನು A ಸ್ಕ್ವೇರ್ by R
ಪ್ಲಸ್ ಎ ಸ್ಕ್ವೇರ್ ಆರ್ ಪ್ಲಸ್ ಎ ಸ್ಕ್ವೇರ್ ಅಂತ ಉಳಿಯುತ್ತೆ. ಎ ಸ್ಕ್ವೇರ್ ಥ್ರೂ ಔಟ್ ಕಾಮನ್ ತೆಗಿತೀನಿ. ಇದು 1 2 6. ಎ ಸ್ಕ್ವೇರ್ ಥ್ರೂ ಔಟ್ ಕಾಮನ್ ತೆಗೆದ್ರೆ 6 ಸ್ಕ್ವೇರ್ ಆಯ್ತು, ಬಿಕಾಸ್ ಎ ಇಸ್ ಈಕ್ವಲ್ ಟು 6. ಓಕೆನಾ? ಸೊ ಇದು 1 ಬೈ ಆರ್ ಪ್ಲಸ್ ಆರ್ ಪ್ಲಸ್ 1. ಕರೆಕ್ಟಾ? ಸೊ 6 6 36. 126 ಬೈ 36 ಆದ್ರೆ is equal to 1 plus r square plus r by r ಆಯ್ತು. ಕರೆಕ್ಟಾ? ಸೊ 6 6 36, 6 2s 1s, 3 7s 3 2s, 7 by 2 ಆಗಿ ಹೋಗುತ್ತೆ. ವಾಟ್ ಇಸ್ 7 by 2? 1 plus r square plus r by r. ನಾನು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗತ್ತೆ? 7r is equal to 2 plus 2r square plus 2r ಆಯ್ತು. ವಿಚ್ ಮೀನ್ಸ್ 2r square minus 7 ಇದು minus 7 ಆಗುತ್ತೆ. minus 7 plus 2 is minus 5r plus 2 is equal to 0. ಈಗ 2 2s 4. ಹಾಗಾಗಿ 2r square minus 4r minus r plus 2 is equal to 0 ಅಂತ ತಗೊಂಡ್ರೆ 2r ಕಾಮನ್, r minus 2 minus 1 ಕಾಮನ್, r minus 2 is equal to 0. ಹಾಗಾಗಿ 2r minus 1 and r minus 2, r is equal to 1 by 2 or r is equal to 2. ಕರೆಕ್ಟಾ? ಸೊ ಅವರು ಲೆಂತ್ ಆಫ್ ದ ಲಾಂಗೆಸ್ಟ್ ಸೈಡ್ ಕೇಳಿದ್ದಾರೆ. ಈಗ ಇನ್ ಕೇಸ್ r is equal to 2 ಆದ್ರೆ a by r ಏನಾಗುತ್ತೆ? ಫಾರ್ a is equal to 6 by 1 by 2 which is 12 ಆಗತ್ತೆ. ಸೊ ಇದು ಗ್ರೇಟೆಸ್ಟ್ ಆಗಿರಬಹುದು ಅಂತ ಅನ್ಸುತ್ತೆ. a is 6, a r is 3 ಆಗತ್ತೆ. ಸೊ 1 ಫಾರ್ r is equal to 2, 1 by 2, 12 6 3 ಆಯ್ತು. ಫಾರ್ r is equal to 2 ಏನಾಗುತ್ತೆ? 3 6 12 ಆಗತ್ತೆ. ಫಾರ್ r is equal to 2. ಇದು ಫಾರ್ r is equal to 1 by 2. ಸೊ ಎರಡು ಕಡೆ 12 is greater. ಸೊ ಆಪ್ಷನ್ A is the answer. Next problem. Sum of infinity. ಇದು ಫಾರ್ಮುಲಾ ಇದೆ, a by 1 minus r. ಸೊ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ar by a is nothing but 5 by 3 divided by 5 ಆಯ್ತು. ಅಂದ್ರೆ 5 by 3 into 1 by 5. ಸೊ ಅದು 1 by 3 ಆಗುತ್ತೆ. 1 by 3 is nothing but r. ಸೊ a is 5, 1 minus 1 by 3 ಆದ್ರೆ ಇದು 5 into 3 minus 1 is 2 by 3 is 3 by 2 ಆಗತ್ತೆ. ಸೊ ಇಟ್ is 15 by 2. 15 by 2 is nothing but 7.5. Option A. Next problem. 2n plus 1 geometric means are inserted between 4 and 2916. So total ಇಲ್ಲಿ
2n+1 ಜೊಮೆಟ್ರಿಕ್ ಮೀನ್ಸ್ ಹಾಕ್ತಾರೆ. ಆವಾಗ n+1th ಜೊಮೆಟ್ರಿಕ್ ಮೀನ್ ಎಷ್ಟು ಅಂತ. ಸೊ ಈ 2n+1 ಆದ್ರೆ +1+1, ಸೊ 2n+3 ಟರ್ಮ್ಸ್ ಆಗುತ್ತೆ ಟೋಟಲ್. ಕರೆಕ್ಟಾ? ಸೊ ಇದು ಫಸ್ಟ್, ಸೆಕೆಂಡ್ ಅಂಡ್ ಸೋ ಆನ್ ಅಪ್ ಟು 2n+1 ಆಗತ್ತೆ. ಸೊ n+1th ಟರ್ಮ್ ಏನಾಗುತ್ತೆ, ಇಟ್ ವಿಲ್ ಬಿ ಇನ್ ದ ಮಿಡಲ್ ಮೋಸ್ಟ್ ಟರ್ಮ್ 2916. ಯಾಕಂದ್ರೆ ಈಗ 3 ಟರ್ಮ್ಸ್ ಅಥವಾ 5 ಟರ್ಮ್ಸ್ ಇದ್ರೆ, ಈಗ 1 2 3 4 5 ಅಂತ ಇದ್ರೆ, ಇದು 5 ಟರ್ಮ್ಸ್ ಇದೆ, ಇದು ಮಿಡಲ್ ಟರ್ಮ್. ಸೊ ಆತರ ಫಾರ್ ಎಕ್ಸಾಂಪಲ್ n=4 ಅಂತ ಆದ್ರೆ, ಸೊ n=2 ಆದ್ರೆ ಇದು 5 ಆಯ್ತು. ಕರೆಕ್ಟಾ? ಸೊ ಇದು ಥರ್ಡ್ ಟರ್ಮ್ ವಿಲ್ ಬಿ, ಮಿಡಲ್ ಟರ್ಮ್ ವಿಲ್ ಬಿ 3. ಅದೇ ತರ ಈ gn+1 ವಿಲ್ ಬಿ ದ ಮಿಡಲ್ ಟರ್ಮ್. ಈ gn+1 ಅಂದ್ರೆ √4 × 2916 ಆಗತ್ತೆ. √4 is 2 and 2916 54 ಆಯ್ತು. ಸೊ 54 × 2 is 108. gn+1 is 108. ಆಪ್ಷನ್ ಸಿ. Next problem. Calculate sum to n terms. Of series. Okay. 4 plus 44 plus 444 plus so on. Actually, ಇಲ್ಲಿ ಎಲ್ಲ ಟರ್ಮ್ಸ್ ನೋಡಿ 4/9, 10/9 ಅಂತೆಲ್ಲ ಇದೆ. ಸೊ ಲೆಟ್ ಅಸ್ ಡೂ ಒನ್ ಥಿಂಗ್. ಒಂದ್ ಸತಿ 4 ಕಾಮನ್ ಆಗಿ ತೆಗೆಯೋಣ. ಸೊ 1 11 ಈ ತರ ಬರುತ್ತೆ. ಇನ್ನು ನೆಕ್ಸ್ಟ್ 4/9 ಅಂತ ಇಂಟು 9 ಮಾಡಿದ್ರೆ, ಪ್ರತಿ ಒಂದು ಟರ್ಮ್ಗೂ 9 ಮಲ್ಟಿಪ್ಲೈ ಮಾಡಿದ್ರೆ ಈ ತರ ಬರುತ್ತೆ. ಕರೆಕ್ಟಾ? ಅಂಡ್ ನೆಕ್ಸ್ಟ್ ಇನ್ನೇನಿದೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು 10/9 ಇದೆ. ಸೊ ನಾನೇನ್ ಮಾಡ್ತೀನಿ, 4/9 ಈ 9 ಅನ್ನ 10 - 1 10² - 1 ಈ ತರ ಬರ್ಕೊಳ್ತೇನೆ. 10³ - 1 ಈ ತರ. ಸೊ ನನ್ಗಿದೆ ಯಾವ ತರ ಸಿಗುತ್ತೆ, 4/9 ಇಂಟು 10 + 10² ಪ್ಲಸ್ ಸೊ ಆನ್. ಒಂದು ಟರ್ಮ್ ಆದ್ರೆ -1 + 1 + 1 ಅಂತ n ಟರ್ಮ್ಸ್ ತನಕ ಸಿಗುತ್ತೆ. ಕರೆಕ್ಟಾ? ಈಗ 4/9 ಇದು ಫಸ್ಟ್ ಟರ್ಮ್ 10, ಡಿಫರೆನ್ಸ್ ಇಸ್ 10. ಸೊ 10⁻n−1/9 ಆಯ್ತು. ಅಂಡ್ ಇದು 1 n ಟರ್ಮ್ಸ್ ಇದೆ, ಹಾಗಾಗಿ n. ಇದೇನಾಗತ್ತೆ, 4/9 ಇಂಟು 10/9 ಇಂಟು 10⁻n−1 - n ಆಯ್ತು. ಸೊ ಇದು ನಮ್ಗೆ ಆಪ್ಷನ್ ಎ ಅಲ್ಲಿದೆ. ನಮ್ಗಿಲ್ಲಿ ಈ ತರ ಪರ್ಟಿಕ್ಯುಲರ್ಲಿ ಆಪ್ಷನ್ಸ್ ಕೊಟ್ಟಿರೋದ್ರಿಂದ ವಿ ಸ್ಟಾರ್ಟೆಡ್ ಸಾಲ್ವಿಂಗ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಇಲ್ಲಿ ನನಗೆ ಕಾಮನ್ ಆಗಿ 10 ತೆಗೆಯೋ ಆಪ್ಷನ್ ಸಿಗಲ್ಲ, ಹಾಗಾಗಿ ನಾನು ಈ ಆಪ್ಷನ್ಸ್ ತಗೊಂಡು ಸಾಲ್ವ್ ಮಾಡ್ತಾ ಹೋದೆ. ನೆಕ್ಸ್ಟ್ ಪ್ರಾಬ್ಲಮ್. ಫಸ್ಟ್ 2 ಟರ್ಮ್ಸ್ is added up to 12. Sum of third and fourth is 48. If terms are of GP alternatively positive and negative, value of -1 into first term. ಆಯ್ತಾ?
First two terms, A1, A plus AR, 12. AR plus, AR square plus AR cube, 48. ಇನ್ನು ಇದನ್ನ ನಾನು 1 plus R ಮಾಡಿದ್ರೆ ಇದನ್ನ AR square into 1 plus R ಅಂತ ಮಾಡ್ತೀನಿ. ನಾನು ಇದನ್ನ ಡಿವೈಡ್ ಮಾಡ್ತಾರೆ ಏನಾಗತ್ತೆ, A into 1 minus 1 plus R by AR square into 1 plus R ಆದ್ರೆ ಇದು 12 by 48 ಆಯ್ತು. 1 plus R ಕಾಮನ್, A ಕೂಡ ಕಾಮನ್. 12 1s are 12, 2s are 24, 12 4s are 48 ಅಂದ್ರೆ 4. R square is equal to 4 ಆದ್ರೆ R is equal to plus or minus 2. ಪಾಸಿಟಿವ್ ನೆಗೆಟಿವ್ ಇದೆ ಅಂದ್ರೆ R is equal to minus 2 ಅಂತ ನಾನು ಕನ್ಸಿಡರ್ ಮಾಡ್ತೀನಿ. R is equal to minus 2 ಅಂತ ಆದ್ರೆ A into 1 minus 2 is equal to 12 ಆದ್ರೆ minus A is equal to 12 ಆಗುತ್ತೆ. So A is equal to minus 12 ಆಗುತ್ತೆ. ಬಟ್ ಫಸ್ಟ್ ಟರ್ಮ್ into minus 1 ಇದೆ. So minus 12 into minus 1 is 12. Option E. Next problem. If AN and GM are two positive numbers, A and B are 10 and 8, find the numbers. A plus B by 2 is nothing but AM ಅಲ್ವಾ, ಅದನ್ನ 10 ಹೇಳಿದ್ದಾರೆ. GM ಅಂದ್ರೆ ಏನು, root AB is equal to ಎಷ್ಟು ವ್ಯಾಲ್ಯೂ ಹೇಳಿದ್ದಾರೆ, 8 ವ್ಯಾಲ್ಯೂ ಹೇಳಿದ್ದಾರೆ. ಕರೆಕ್ಟಾ? ಈಗ A plus B is equal to 20 and B is equal to 20 minus A ಅಂತ ಮಾಡ್ತೀನಿ. ಸ್ಕ್ವೇರ್ ಮಾಡಿದ್ರೆ AB is equal to 64 ಆಯ್ತು. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ B is equal to ಅಂತ 20 minus A is equal to 64 ಆಯ್ತು. ಸೊ 20A minus A square is 64 ಅಂತಾದ್ರೆ ಇದೆಲ್ಲ ಈ ಕಡೆ ಬರುತ್ತೆ. A square minus 20A plus 64. 16 4s are 64 ಆಯ್ತು, is equal to 0. So A square minus 16A minus 4A plus 64 is equal to 0. So A into A minus 16 minus 4 into A minus 16 is equal to 0 ಆಗೋಯ್ತು. ಈಗೇನಾಯ್ತು, A minus 4 into A minus 16 is equal to 0 ಆದ್ರೆ A is equal to 4 ಕೂಡ ಆಗ್ಬೋದು, 16 ಕೂಡ ಆಗ್ಬೋದು. So if A is equal to 4 ಏನಾಯ್ತು, B is equal to 20 minus 4 ಅಂದ್ರೆ 16 ಆಯ್ತು. If A is equal to 16, B ಏನಾಯ್ತು, 4 ಆಯ್ತು. ಹಾಗಾಗಿ ನಮ್ಗೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್, ಯಾಕಂದ್ರೆ ಬೋತ್ A and B. ಬೋತ್ A and B ಕರೆಕ್ಟ್ ಬರುತ್ತೆ, ಯಾಕಂದ್ರೆ 4,16 ಕೂಡ ಕರೆಕ್ಟ್, 16,4 ಕೂಡ ಕರೆಕ್ಟ್. ಹಾಗಾಗಿ ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Two positive numbers whose difference is 12 ಅಂದ್ರೆ A minus B. 12 AM exceeds GM by 2. GM ಇಂದ 2 ಜಾಸ್ತಿ AM ಗೆ ಅಂತ ಅಂದ್ರೆ A plus B by 2 is equal to root AB plus 2 ಅಂತ ಆಯ್ತು. ಕರೆಕ್ಟಾ? ಈಗ ಇದನ್ನ ರಿಅರೇಂಜ್ ಮಾಡಿದ್ರೆ ಏನ್ ಸಿಗುತ್ತೆ ನನ್ಗೆ, A is equal to 12 plus B ಅಂತ ಸಿಗುತ್ತೆ. ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 12 plus B plus B by 2 is equal to root 12 plus B into B plus 2 ಅಂತ ಆಯ್ತು. ಇದು
12 ಪ್ಲಸ್ 2b/2 ಅಂತಾದ್ರೆ -2 ಮಾಡಿದ್ರೆ ಇದು b ಇಂಟು 12 ಪ್ಲಸ್ b ಇದು ಸ್ಕ್ವೇರ್ ರೂಟ್ ಆಯ್ತು. ಇದನ್ನು ಈ ಕಡೆ ತರ್ತೀನಿ, ಓಕೆನಾ? ಯಾಕಂದ್ರೆ ಸ್ಕ್ವೇರ್ ರೂಟ್ ಅನ್ನ ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆನ್ಸರ್ ಸಿಗತ್ತೆ. ಇದು 6 ಪ್ಲಸ್ ಬಿ -2 ಆಯ್ತು. ಯಾಕಂದ್ರೆ 2 ಕಾಮನ್ ತೆಗ್ದೆ ಡಿವೈಡ್ ಮಾಡಿದೆ. ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ b ಇಂಟು 12 ಪ್ಲಸ್ ಬಿ. ಹೌದಾ? 6 b ಮೈನಸ್ ಅಲ್ಲ 6 - 2 is 4. ಹಾಗಾಗಿ b -4 ಅಲ್ಲ, b ಪ್ಲಸ್ 4 is equal to ಇದು 12b ಪ್ಲಸ್ b ಸ್ಕ್ವೇರ್ದು ಸ್ಕ್ವೇರ್ ರೂಟ್. ಈಗ ನಾನು ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ b ಪ್ಲಸ್ 4 ಹೋಲ್ ಸ್ಕ್ವೇರ್ is equal to 12b ಪ್ಲಸ್ b ಸ್ಕ್ವೇರ್ ಆಯ್ತು. ಕರೆಕ್ಟಾ? ಸೊ ಇದು b ಸ್ಕ್ವೇರ್ ಪ್ಲಸ್ 16 ಪ್ಲಸ್ 4 2s are 8b is equal to 12b plus b square ಆಯ್ತು. ಕಾಮನ್. ಸೊ 16 is equal to 8b. So 16 is equal to 4b. So b is equal to 4. b is equal to 4 ಆದ್ರೆ a is equal to 12 plus 4 which is 16. So option C. Next problem. Sum of AM and GM of two positive numbers is equal to the difference between the numbers. Numbers are in the ratio. A minus B ಮಾಡಿದ್ರೆ AM A plus B by 2 plus root AB ಗೆ ಕರೆಕ್ಟ್ ಆಗುತ್ತೆ. ಇದು AM ಇದು GM ಕರೆಕ್ಟಾ? ಈಗ ಸೊ 2A ನಾನು ಇಲ್ಲಿ ಫುಲ್ LCM ಥ್ರೂ ಔಟ್ LCM 2 ತಗೊಂಡೆ. ಐ ಮೀನ್ ಇಲ್ಲಿ ಇಂಟು 2 ಡಿವೈಡೆಡ್ ಬೈ 2 ಮಾಡಿದ್ರೆ ಇಲ್ಲಿ ಥ್ರೂ ಔಟ್ LCM ತಗೊಳ್ತೀನಿ. ಸೊ ಇದೇನಾಯ್ತು 2A minus 2B A plus B plus 2 root AB ಆಯ್ತು. ಕರೆಕ್ಟಾ? ಸೊ 2A minus A is A minus 2B minus B is minus 3B ಆಯ್ತು, which is equal to 2 root AB. Throughout the equation ನಾನು ಡಿವೈಡ್ ಮಾಡ್ತೀನಿ B ಇಂದ. So A by B minus 3 2 root A ಆಯ್ತು. ಕರೆಕ್ಟಾ? ಈಗ ಇದು A by B ಆಗುತ್ತೆ. ಯಾಕೆ ಹೇಳಿ? ರೂಟ್ A ರೂಟ್ B by B ಅಂದ್ರೆ B is root 2 ಸ್ಕ್ವೇರ್ ಆಯ್ತು. ಸೊ ಒಂದು ಟರ್ಮ್ ಕ್ಯಾನ್ಸಲ್ ಆದ್ರೆ ರೂಟ್ A by B ಆಯ್ತು. ನಾನೀಗ A by B is equal to X ಅಂತ ತಗೊಂಡ್ರೆ ಇದು ಇದನ್ನ ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ತೀವಿ. A by B is equal to X ಸ್ಕ್ವೇರ್ ಅಂದ್ರೆ ಇದು X ಆಗತ್ತೆ. ಸೊ ಇದೇನಾಗತ್ತೆ? ಇಕ್ವೇಶನ್ 1 ಏನಾಯ್ತು?
ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಸ್ ಈಕ್ವಲ್ ಟು 2x ಆಯ್ತು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 3 ಇಸ್ ಈಕ್ವಲ್ ಟು 0 ಆದ್ರೆ x square minus 2x minus x minus 3 is equal to 0. X into x minus 2 minus 1 into x minus 3 ಆಯ್ತು is equal to 0. ಹಾಗಾದ್ರೆ x minus 2 into minus 3x plus x ಆಯ್ತು. ಕರೆಕ್ಟಾ? ಇದು x minus 3. plus 1. x minus 3 into x plus 1 ಆಗುತ್ತೆ. ಸೊ x is equal to 3 ಮತ್ತೆ minus 1. ರೇಷೋ minus 1 ಅಲ್ಲಿ ಇರಲ್ಲ. ಸೊ 3. ಸೊ a by b is equal to 3 square. x square ಆಯ್ತಲ್ಲ. ಸೊ a by b is equal to 9, which means 9:1 ratio, option C. Next problem. If AM between M and N and the GM between M and N are equal to MA plus NB ಇದೆ ಆಯ್ತಾ? by M plus N, then M is equal to ಅಂತ. ಅಂದ್ರೆ AM is A plus B by 2. ಅದು GM ಗೆ ಈಕ್ವಲ್ ಇದೆ ಅಂತೆ. which is MA plus NB by M plus N. ಓಕೆನಾ? ಈಗ ಬಿಟ್ವೀನ್ M and N ಇರೋದ್ರಿಂದ M plus N by 2 ಬರೀತೀನಿ. ಸೊ M plus N by 2 is equal to, and GM is between A and B. ಸೊ ಇದು ಹೀಗೆ ಉಳಿಯುತ್ತೆ. ಸೊ MA plus NB by M plus N. ಕರೆಕ್ಟಾ? ಈಗ ನಾನು ಇಂಡಿವಿಜುವಲ್ ಈಕ್ವೇಟ್ ಮಾಡ್ತೀನಿ. ಸೊ M plus N is equal to root AB into 2 and M is equal to root 2 root AB minus N or vice versa. ಕರೆಕ್ಟಾ? ಸೊ ಇದೊಂದು ಈಕ್ವೇಶನ್ 1 ಅಂತ ಇಟ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ನಾನು ಹೇಗೆ ಈಕ್ವೇಟ್ ಮಾಡ್ತೀನಿ? MA plus NB by M plus N is equal to M plus N by 2 ಅಂತ ಮಾಡಿದ್ರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ M plus N whole square is equal to 2 times MA plus NB ಇದೆ. ನಾನು ಅವರಿಗೆ M ಬೇಕು. ಸೊ ನಾನು ಇನ್ ಪ್ಲೇಸ್ ಆಫ್ N ಮಾಡ್ತೀನಿ. ಸೊ ಇದು N is equal to 2 root AB minus M ಆಗುತ್ತೆ. ಸೊ ಇದೇನಾಯ್ತು? M plus 2 root AB minus M square is equal to 2MA plus 2NB ಇದೆ. N ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿ M ಕ್ಯಾನ್ಸಲ್ ಆದ್ರೆ 2 square is 4AB ಆಯ್ತು. and 2MA plus 2B into N ಪ್ಲೇಸ್ ಅಲ್ಲಿ 2 root AB minus M ಆಯ್ತು. ಅಂದ್ರೆ ಇದು 2MA plus 4B into root AB minus 2MB ಆಯ್ತು. ಅವ್ರಿಗೆ M ಬೇಕು. ಕರೆಕ್ಟಾ? ಸೊ ನಾನು ಇದನ್ನ ಈ ಕಡೆ ತರ್ತೀನಿ.
ಇದು 2m ಕಾಮನ್ a ಮೈನಸ್ ಬಿ ಆಗುತ್ತೆ. ಅಂಡ್ ಇಲ್ಲಿ ಇದು ಹಾಗೆ ಉಳ್ಕೊಳ್ಳುತ್ತೆ 4b ಇಂಟು ರೂಟ್ ಎ ಬಿ. ಇದು 4ab ಆಯ್ತು. ಹೌದಾ? ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡ್ತೀನಿ. 4ab ಮೈನಸ್ ಏನಿದೆ ಇದಿದೆಯಲ್ಲ 4b ಇಂಟು ರೂಟ್ ಎ ಬಿ ವಿಲ್ ಬಿ ಈಕ್ವಲ್ ಟು 2m ಇಂಟು a ಮೈನಸ್ ಬಿ ಆಯ್ತು. 2 ಥ್ರೂಔಟ್ ಕಾಮನ್ ತೆಗೆದ್ರೆ ಈ 2ab ಮೈನಸ್ 2b ಇಂಟು ರೂಟ್ ಎ ಬಿ ವಿಲ್ ಬಿ ಈಕ್ವಲ್ ಟು m ಇಂಟು a ಮೈನಸ್ ಬಿ ಆಯ್ತು. ಈಗ a ಮೈನಸ್ ಬಿ ಈ ಕಡೆ ತಂದ್ರೆ ಏನಾಗುತ್ತೆ 2ab ಮೈನಸ್ 2b ಇಂಟು ರೂಟ್ ಎ ಬಿ ಬೈ a ಮೈನಸ್ ಬಿ ಆಯ್ತು. ಈ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ, ಸೊ ಇಸ್ ಇಕ್ವಲ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದೆಯಲ್ಲ, ಈ ರೂಟ್ ಎ ಸ್ಕ್ವೇರ್ ಪ್ಲಸ್ ರೂಟ್ ಬಿ ಇಂಟು ರೂಟ್ ಎ ಮೈನಸ್ ರೂಟ್ ಬಿ ಇಸ್ a ಮೈನಸ್ ಬಿ ಬರುತ್ತೆ. ಹಾಗಾಗಿ ಈ 2b ಕಾಮನ್ ತಗೊಂಡ್ರೆ ಇದು a ಮೈನಸ್ ರೂಟ್ ಎ ಬಿ ಆಯ್ತು. ಓಕೆನಾ? ಹಾಗೂ ಇದು ರೂಟ್ ಎ ಪ್ಲಸ್ ಬಿ ಇಂಟು ರೂಟ್ ಬಿ ರೂಟ್ ಎ ಮೈನಸ್ ರೂಟ್ ಬಿ ಆಯ್ತು. ಇದು ರೂಟ್ ಎ ಸ್ಕ್ವೇರ್ ಇಸ್ ಏನು ಎ, ಹಾಗಾಗಿ ದಿಸ್ ಇಸ್ ಈಕ್ವಲ್ ಟು ಎಂ. ಇದೇನಾಗತ್ತೆ 2b ಇಂಟು ರೂಟ್ ಎ ಕಾಮನ್ ತೆಗೆದ್ರೆ ರೂಟ್ ಎ ಮೈನಸ್ ರೂಟ್ ಬಿ ಉಳಿಯತ್ತೆ. ಇಲ್ಲಿ ರೂಟ್ ಎ ಪ್ಲಸ್ ರೂಟ್ ಬಿ ರೂಟ್ ಎ ಮೈನಸ್ ರೂಟ್ ಬಿ ಉಳಿಯತ್ತೆ. ಇದು ಕ್ಯಾನ್ಸಲ್ ಆಗಿ ಹೋಗುತ್ತೆ. ದಟ್ ಈಸ್ ಈಕ್ವಲ್ ಟು ಎಂ. ಅಂದ್ರೆ ಎಂ ಇಸ್ ಈಕ್ವಲ್ ಟು 2b ಇಂಟು ರೂಟ್ ಎ ಬೈ ರೂಟ್ ಎ ಪ್ಲಸ್ ರೂಟ್ ಬಿ. ಇದು ನಮ್ಗೆ 2b ಇಂಟು ರೂಟ್ ಎ ಬೈ ಆಪ್ಷನ್ ಡಿ ಅಲ್ಲಿದೆ. ಸೊ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಸೊ ಈ ಚಾಪ್ಟರ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಹೊಸ ಚಾಪ್ಟರ್ಸ್ ಜೊತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ.